ಥ್ಯಾಂಕ್ ಯು. ಭಾವ, ಚಿಕ್ಕ ವಯಸ್ಸಿಂದ ಸಿಟಿಲೇ ಬೆಳೆದಿದ್ಯಾ, ಬರೀ ಫಾರಿನ್ ಸ್ಟೈಲು. ಹೇಗಿದೆ ನಮ್ಮ ಹಳ್ಳಿ? ಪಕ್ಕ ನಾಟಿ ಸ್ಟೈಲ್ ಅಲ್ಲ? ಅಮ್ಮನೂ ಇದ್ದಿದ್ರೆ ಚೆನ್ನಾಗಿರೋದು. ಅತ್ತೆ ಇಲ್ಲಿ ಬರ್ಬೇಕು ಅಂದ್ರೆ ಒಂದೇ ದಾರಿ. ಏನು? ಮದ್ವೆ. ಅವ್ರಿಗೆ ಮದುವೆ ಆಗಿ 29 ವರ್ಷ ಆಯ್ತಲ್ಲ. ನಿನ್ ಮದ್ವೆ ಹೌದು. ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದಾರಾ? ಒಬ್ಳಿದ್ಲು. ಇದ್ಲು ಅಂದ್ರೆ? ಇದ್ಲು ಮದುವೆ ಆಯ್ತು. ಆ ಥರ ಅಂದ್ರೆ ನಂಗೊಂದು 10-15 ಜನ ಇದ್ರು. ಸಾರಿ, ನಾನು ಹಿಂದೆ ಬಿದ್ದಿದ್ರು ಅಂದೆ. ಹೌದು, ನಿನ್ನ ಮದುವೆ ಆಗೋಳು ಹೀಗೆ ಇರ್ಬೇಕು ಅಂತೇನಾದ್ರೂ ಕನ್ಸ್ ಕಟ್ಕೊಂಡಿದ್ಯಾ? ನಾನು ಉದ್ದ ಇದ್ದೀನಲ್ಲ, ಅದಕ್ಕೆ ಅವಳು ನನ್ನ ಹೈಟ್ ಇದ್ರೆ ಸಾಕು. ಹೈಟ್ ಇಟ್ಕೊಂಡು ಉಪಕಾರ ಹಾಕ್ತ್ಯಾ? ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿದ್ರೆ ಸಾಕು. ಅರ್ಥ ಆಯ್ತಾ? ಬೇರೆ ಹುಡುಗಿ ಸ್ವಲ್ಪ ಮಾಡರ್ನ್ ಆಗಿರ್ಲಿ ಅಂತ. ಮಾಡ್ರನ್ನ? ಏನ್ ಮಾಡ್ರನ್ನು? ದಡ್ಡನ ನೀನು? ಅಲ್ಲ, ಆಫೀಸ್ ನ ಮನೆಗ್ ಬಂದ್ರೆ ರಾತ್ರಿ ಅವಳು ಪಪ್ಪು ಪಾರ್ಟಿ ಅಂತ ಆಚೆ ಹೋಗ್ತಾಳೆ. ಈ ಗ್ಯಾಪ್ ಅಲ್ಲಿ ಅವಳಿಗೆ ಸಿಗ್ತಾಳ? ವಂಶ ಹೇಗ್ ಬೆಳೆಯುತ್ತೆ? ಅದೇ ಒಂದು ಹಳ್ಳಿ ಹುಡುಗಿನ ಮದ್ವೆ ಅದೇ ಅಂದ್ಕೋ, ಮನೆ ಬಿಟ್ಟು ಆಚೆ ಹೋಗ್ದೆ ನಿನ್ ಮಕ್ಕಳನ್ನ ನೋಡ್ಕೋತಾಳಲ್ವಾ? ತಲೆ ಓಡ್ಸು. ಬೇರೆ ಒಬ್ಳು ಅನಾಥ ಇದ್ರೆ ಬೆಟ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಅವಾಗ ಅವಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾಳೆ. ಅಯ್ಯೋ, ತಂದೆ ತಾಯಿ ಪ್ರೀತಿ ನೋಡ್ದೇ ಇರೋಳು ಪ್ರೀತಿ ತೋರಿಸ್ತಾಳ? ತುಂಬಿದ ಸಂಸಾರದಲ್ಲಿ ಬೆಳೆದ ಹುಡುಗಿ ಆದ್ರೆ ಸಂಬಂಧಗಳ ಬೆಲೆ ಗೊತ್ತಿದ್ದು ಸಂಸಾರನ ಚೆನ್ನಾಗ್ ಮಾಡ್ತಾಳೆ. ಆ ಒಂದು ಚಾನ್ಸ್ ಸಿಕ್ಕಿದ್ರೆ ಇಲ್ಲಿ ಇಟ್ಕೊಂಡ್ ಪ್ರೀತಿಸೋಳ್ನ ಮದ್ವೆ ಹಾಕು. ಏನು? ಒಂದ್ ನಿಮಿಷ. ಇದ್ಯಾಕೆ? ಹೊಟ್ಟೆಸು ಜಾಸ್ತಿ ಆದಾಗ ತಿನ್ಬೇಕಂತ. ಸರಿ ಹೋಗುತ್ತೆ. ಹೌದು, ನೀನು ಕಪ್ಪನ ಲವ್ ಮಾಡ್ತಾ ಇದ್ದೀರಲ್ಲ, ಮನೆಯವ್ರಿಗೆ ಹೇಳಿ ಮದುವೆ ಆಗತ್ತಾನೆ. ಲವ್ವಾ? ಅವನ್ ಜೊತೆಗ? ಅವನ್ ಮುಂದೆ ಹೇಳ್ಬಿಟ್ಯಾ? ಎದೆ ಹೊಡ್ಕೊಂಡು ಸತ್ತು ಹೋಗ್ತಾನೆ. ಅವನೇನೇ ಇದ್ರು ನನ್ನ ಅಣ್ಣನ್ ತರ. ಬಿಡ್ತು ಅನ್ನು. ಅವ್ರು ನಿನ್ ತುಂಬಾ ಇಷ್ಟಪಟ್ಬಿಟ್ರು ಕಣೆ. ಅಮೆರಿಕ ಸಂಬಂಧ ಅಮ್ಮ. ಹುಡುಗನು ಇಷ್ಟಪಟ್ಟಿದ್ದಾನೆ. ಅವ್ನು ಹೇಗೆ ಬೇಕು ಹಾಗೆ ನಿನ್ನ ಬದಲಾಯಿಸ್ಕೊತಾನಂತೆ. ನೀನ್ ಚೆನ್ನಾಗಿರ್ತೀಯಮ್ಮ. ದೊಡ್ಡ ಮನೆ ಸಂಬಂಧ ಅಮೆರಿಕ ಸಂಬಂಧ ಅಂದ ತಕ್ಷಣ ಅವಳು ಸಂತೋಷವಾಗಿರಲ್ಲ ಮವಯ್ಯ. ಅವಳನ್ನ ಯಾವತ್ತಿಗೂ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ಬೇಕು. ಎಲ್ಲ ದೂರದಲ್ಲಿರೋ ಪ್ರಪಂಚಕ್ಕೆ ಕಳ್ಸಿದ್ರೆ ಅವಳನ್ನ ಅತ್ತನೆ ಬದುಕಿರ್ಬೋದು ಮವಯ್ಯ. ಆದ್ರೆ ಅವಳಲ್ಲೇ ಇರೋ ಅಂದವಾದ ಪ್ರಪಂಚನ ಪ್ರೀತಿಸೋನ್ ಸಿಕ್ಕಿದ್ರೆ ಸಂತೋಷವಾಗಿರ್ತಾಳೆ. ಅವಳಲ್ಲಿ ಬದಲಾಯಿಸೋದಕ್ಕೇನು ಕೊರತೆ ಇಲ್ಲ ಮವಯ್ಯ. ಅವಳೇ ಒಂದು ಅದ್ಭುತ. ಆ ಅದ್ಭುತನ ಪ್ರತಿಕ್ಷಣ ಆನಂದಿಸಿ ಪ್ರೀತಿಸೋನ್ ಸಿಕ್ಕಿದ್ರೆ ಖುಷಿಯಾಗಿರ್ತಾಳೆ. ತಂದೆ ತಾಯಿಯಾಗಿ ನಮಗೂ ಅದೇ ಆಸೆ ತಾನೆ ಏನ್ರಿ? ನಮ್ ಮಗುನಲ್ಲಿ ಯಾವುದೇ ಬದಲಾವಣೆ ಕೇಳ್ದೆ ಅವಳ ಪ್ರಪಂಚನೇ ಪ್ರೀತಿಸೋಂತ ಹುಡುಗ ಯಾರು ಸಿಗ್ತಾರೆ ಹೇಳು? ಒಂದು ಅವಕಾಶ ಕೊಡ್ತೀಯ? ಇಲ್ಲಿ ಇಟ್ಕೊಂಡು ಕಾಪಾಡ್ತೀನಿ.